ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ದಾಳಿ, ಸಂಧಾನ, ಕದನ ವಿರಾಮಗಳ ನಡುವೆ ಕೂಡ ಇರಾನ್ ಮತ್ತು ಅಮೆರಿಕ ಮಿತ್ರಪಡೆಗಳ ನಡುವಿನ ಸಂಘರ್ಷ ವಿಭಿನ್ನ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಇಸ್ರೇಲ್ ಇರಾನ್ನ IRGCಯ ನೌಕಾಪಡೆಯ ಮುಖ್ಯಸ್ಥನನ್ನ ಹೊಡೆದು ಹಾಕಿದೆ. ಇನ್ನು ಈಗ ನಡೀತಿರೋ ಸಂಧಾನ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವ ಇಬ್ಬರು ನಾಯಕರನ್ನು ಕೂಡ ಇಸ್ರೇಲ್ ಟಾರ್ಗೆಟ್ ಮಾಡಿಕೊಂಡಿದೆ ಅಂತ ಪಾಕಿಸ್ತಾನ ಬಾಯ್ಬಡ್ಕೊಳ್ತಾ ಇದೆ. ಅವರಿಬ್ಬರನ್ನ ಇಸ್ರೇಲ್ ಹೊಡೆದು ಹಾಕದ ಹಾಗೆ ನೋಡ್ಕೊಳ್ಳಿ, ಕಾಪಾಡಿ ಅವರನ್ನ, ಅವರಿದ್ದರೆ ಮಾತ್ರ ಸಂಧಾನದ ಮಾತುಕತೆಗಳು ಮುಂದುವರಿಯುತ್ತವೆ ಅಂತ ಪಾಕಿಸ್ತಾನ ಅಮೆರಿಕಾಗೆ ದುಂಬಾಲು ಬೀಳೋದಕ್ಕೆ ಶುರು ಮಾಡಿದೆ. ಹಾಗೆ ಇರಾನ್ ಕೂಡ ಇಸ್ರೇಲಿನ ಟೆಲ್ ಅವೀವ್, ಹೈಫಾ ಮತ್ತು ಜೆರೂಸೆಲಂಗಳ ಮೇಲಿನ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ. ಇರಾಕಲ್ಲಿನ ಅಮೆರಿಕಾದ ನಾಗರಿಕರಿಗೆ ತಕ್ಷಣ ಅಲ್ಲಿಂದ ಹೊರಟು ಬಿಡಿ ಅಂತ ಅಮೆರಿಕಾದ ರಾಯಭಾರ ಕಚೇರಿ ಸೂಚನೆಯನ್ನು ಕೊಟ್ಟಿದೆ. ಅದಕ್ಕೆ ಕಾರಣ ಇರಾಕ್ ಮೇಲಿನ ಅಮೆರಿಕ ಅಸೆಟ್ಸನ್ನು, ಅಮೆರಿಕ ನಾಗರಿಕರನ್ನು ಗುರಿ ಮಾಡಿಕೊಂಡು ಇರಾನ್ ದಾಳಿ ಮಾಡೋ ಸಾಧ್ಯತೆಗಳಿವೆ ಮತ್ತು ಇರಾನ್ ತನ್ನ ಭಯೋತ್ಪಾದಕ ಪಡೆಗಳ ಮೂಲಕ ಕೂಡ ಇರಾಕಲ್ಲಿನ ಅಮೆರಿಕನ್ನರನ್ನ ಗುರಿಯಾಗಿಸಿಕೊಳ್ಳುವ ಅನುಮಾನಗಳಿರೋದ್ರಿಂದ ತಕ್ಷಣ ಅಮೆರಿಕನ್ನರಿಗೆ ಅಲ್ಲಿಂದ ಹೊರಟು ಬಿಡೋದಕ್ಕೆ ಸೂಚಿಸಲಾಗಿದೆ. ಇನ್ನು ಯಥಾ ಪ್ರಕಾರ ಅರಬ್ ದೇಶಗಳ ಮೇಲಿನ ದಾಳಿಗಳು ಮುಂದುವರಿತಾ ಇವೆ. ಅವರು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಬಳಸಿಕೊಂಡು ಇರಾನಿನ ಡ್ರೋನ್ಗಳನ್ನ ನಿಯಂತ್ರಿಸುವ ಕೆಲಸವನ್ನ ಮಾಡ್ತಲೇ ಇದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಇರಾನ್ ಮತ್ತು ಸ್ಟ್ರೈಟ್ ಆಫ್ ಹಾರ್ಮೋಸ್ನ ಸುತ್ತಮುತ್ತ? ಅಲ್ಲಿ ಇಸ್ರೇಲಿಗರು ಟಿಕೆಟ್ ಇಶ್ಯೂ ಮಾಡಿರೋ ಆ ನೌಕಾಪಡೆಯ ಮುಖ್ಯಸ್ಥ ಯಾರು? ಆತನ ಹಿನ್ನೆಲೆ ಏನು? ಪಾಕ್ ಯಾಕೆ ಇರಾನಿನ ನಾಯಕರ ಪರವಾಗಿ ಅಖಾಡಕ್ಕಿಳಿದಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇರಾನ್ ಮತ್ತು ಅಮೆರಿಕ ಇಸ್ರೇಲ್ಗಳ ನಡುವಿನ ಕದನ 27ನೇ ದಿನವನ್ನ ಪೂರೈಸ್ತಾ ಇದೆ. ಇನ್ನು ಅಲ್ಲಿ ಅಮೆರಿಕ ಸಂಧಾನದ ಮಾತುಕತೆಗಳನ್ನ ಶುರು ಮಾಡ್ಕೊಳ್ತಾ ಇರೋದ್ರಿಂದ ಇಸ್ರೇಲ್ ಟ್ರಂಪ್ ಕೊಟ್ಟಿರುವ ಗಡುವು ಮುಗಿಯೋದ್ರೊಳಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇರಾನ್ ಮತ್ತು IRGCಯನ್ನ ನಾಶ ಮಾಡುವ ಪಣ ತೊಟ್ಟಂತೆ ಕಾಣ್ತಾ ಇದೆ. ಇಸ್ರೇಲಿನ ನೌಕಾಪಡೆ ಇಂಟೆಲಿಜೆನ್ಸ್ ಮಾಹಿತಿಯನ್ನ ಆಧರಿಸಿ ನಿರ್ದಿಷ್ಟ ದಾಳಿಗಳನ್ನ ನಿರಂತರವಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ. ಇರಾನಿನ ರಕ್ಷಣಾ ಮುಖ್ಯಸ್ಥನಾಗಿ ಲಾರಿಜಾನಿ ಅವರ ಸಾವಿನ ನಂತರ ಆ ಜಾಗಕ್ಕೆ ನೇಮಕಗೊಂಡಿದ್ದ IRGCಯ ಮಾಜಿ ಅಧಿಕಾರಿ ಮೊಹಮ್ಮದ್ ಬಗೇರ್ ಜೋಲ್ಗದರ್ ಮೇಲೆ ಕೂಡ ಇಸ್ರೇಲ್ ದಾಳಿಗಳನ್ನು ಮಾಡೋ ಪ್ರಯತ್ನ ಮಾಡಿತು ಅನ್ನೋ ಸುದ್ದಿಗಳು ಬಂದು ಆ ದಾಳಿಯಲ್ಲಿ ಕೂದಲೆಳೆಯ ಅಂತರದಲ್ಲಿ ಜೋಲ್ಗೇರ್ ತಪ್ಪಿಸಿಕೊಂಡ್ರು ಅಂತ ಕೂಡ ಹೇಳಲಾಯಿತು. ಆತನನ್ನ ಕೂಡ ಇಸ್ರೇಲ್ ಅವತ್ತು ಹೊಡೆದು ಹಾಕಿಬಿಟ್ಟಿದ್ರೆ ಅಧಿಕಾರ ಸ್ವೀಕರಿಸಿದ 12 ಗಂಟೆಗಳಲ್ಲಿ ಇರಾನಿನ ಮತ್ತೊಬ್ಬ ಹಿರಿಯ ನಾಯಕನ ಅಂತ್ಯದ ಸುದ್ದಿಯನ್ನ ನಾವು ಕೇಳಬೇಕಾಗಿ ಬರ್ತಾ ಇತ್ತು. ಆದ್ರೆ ಆತನ ಅದೃಷ್ಟ ಚೆನ್ನಾಗಿತ್ತು, ಕೂದಲೆಳೆಯ ಅಂತರದಲ್ಲಿ ಆತ ಏನೋ ತಪ್ಪಿಸ್ಕೊಂಡ. ಆದ್ರೆ ಇದೇ ಅದೃಷ್ಟ IRGCಯ ನೌಕಾಪಡೆಯ ಮುಖ್ಯಸ್ಥನಿಗಿರ್ಲಿಲ್ಲ. ಇಸ್ರೇಲ್ 27ನೇ ದಿನ ನಡೆಸಿದ ದಾಳಿಯಲ್ಲಿ IRGCಯ ನೇವಿ ಕಮಾಂಡರ್ ಅಲಿ ರಾಜಾ ತಂಗ್ಸಿರಿ ಬಲಿಯಾಗಿದ್ದಾನೆ. ಬಂದರ್ ಅಬ್ಬಾಸ್ನ IRGC ನೌಕಾನೆಲೆ ಮೇಲೆ ಇಸ್ರೇಲ್ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿತು. ತಂಗ್ಸಿರಿ ಅಲ್ಲೇ ಇದ್ದಾನೆ ಅನ್ನೋ ಇಂಟೆಲಿಜೆನ್ಸ್ ಮಾಹಿತಿಯನ್ನ ಆಧರಿಸಿ ಅಲ್ಲಿ ದಾಳಿ ನಡೀತು ಮತ್ತು ಆ ದಾಳಿ ಯಶಸ್ವಿಯಾಗಿದೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಮುಚ್ಚೋದಿಕ್ಕೆ ಅಲ್ಲಿ IRGC ನೌಕಾಪಡೆಗಳು ದೊಡ್ಡ ಪ್ರಮಾಣದಲ್ಲಿ ಹಿಡಿತವನ್ನ ಸಾಧಿಸಿ ಸಂಚಾರವನ್ನ ಸ್ಥಗಿತಗೊಳಿಸೋದಿಕ್ಕೆ ಕಾರಣನಾಗಿದ್ದ ಅಲಿ ರೇಜಾ ತಂಗ್ಸಿರಿ ಈಗ ಇಸ್ರೇಲಿನ ದಾಳಿಯಲ್ಲಿ ಸಾವಿಗೀಡಾದಂತಾಗಿದೆ. ಈ ಮಾಹಿತಿಯನ್ನ ಇಸ್ರೇಲಿ ಮಾಧ್ಯಮಗಳು ಖಚಿತಪಡಿಸ್ತಾ ಇವೆ. ಆದರೆ ಇರಾನ್ ಈ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡೋದು ಬಾಕಿ ಇದೆ. ಗೆಳೆಯರೆ, ಈ ಅಲಿ ರೇಜಾ ತಂಗ್ಸಿರಿ ಮೂಲತಃ ಬುಷೆಹರ್ ಪ್ರಾಂತ್ಯದ ತಂಗಿಸ್ತಾನದಿಂದ ಬಂದವನು. ಈತ IRGCಯ ನಾನಾ ಹುದ್ದೆಗಳಲ್ಲಿ ಕೆಲಸ ಮಾಡಿದ. ಇರಾಕ್ ಮತ್ತು ಇರಾನ್ ಯುದ್ಧದ ಸಂದರ್ಭದಲ್ಲಿ ಟ್ಯಾಂಕರ್ ಯುದ್ಧಗಳಲ್ಲಿ ಭಾಗವಹಿಸಿದ್ದ ಅನುಭವ ಈತನಿಗಿತ್ತು. ಆ ಯುದ್ಧದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇರಾಕ್ ವಿರುದ್ಧದ ದಾಳಿಗಳನ್ನ ಈತ ಆಯೋಜಿಸಿದ್ದ ಅಂತ ಹೇಳ್ತಾರೆ. ಆ ನಂತರ ಈತನನ್ನ ನೌಕಾಪಡೆಗೆ ನೇಮಕ ಮಾಡಲಾಯಿತು. ಬಂದರ್ ಅಬ್ಬಾಸ್ನ 1ನೇ ನೌಕಾ ಜಿಲ್ಲೆಯ ನಾಯಕನಾಗಿದ್ದ ಈತ ಕಾಲಕ್ರಮೇಣ IRGCಯ ನೌಕಾಪಡೆಯ ಡೆಪ್ಯೂಟಿ ಕಮಾಂಡರ್ ಆಗಿ ನೇಮಕಗೊಂಡ. 2018ರ ಆಗಸ್ಟ್ ಅಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ ಈತನನ್ನ IRGC ನೌಕಾಪಡೆಯ ಸುಪ್ರೀಂ ಕಮಾಂಡರ್ ಆಗಿ ನೇಮಕ ಮಾಡ್ತಾರೆ. ಆ ನಂತರ ಇರಾನಿನ ನೌಕಾಪಡೆಗೆ ಹೊಸ ರೂಪವನ್ನು ಕೊಟ್ಟಿದ್ದು ಇದೇ ಅಲಿ ರೇಜಾ ತಂಗ್ಸಿರಿ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಸಾಂಪ್ರದಾಯಿಕ ನೌಕಾಪಡೆಗಳ ಎಲ್ಲ ಲಕ್ಷಣಗಳನ್ನ ಕಿತ್ತೆಸೆದು ಅಸಿಮೆಟ್ರಿಕ್ ದಾಳಿಗಳನ್ನ ಮಾಡೋದಕ್ಕೆ ಸಾಧ್ಯವಾಗುವ ಹಾಗೆ ನೌಕಾಪಡೆಗೆ ಒಂದು ವಿಶೇಷ ರೂಪವನ್ನ ಈ ಅಲಿ ರೇಜಾ ಕೊಡ್ತಾ ಹೋಗ್ತಾರೆ. ದೊಡ್ಡ ಪ್ರಮಾಣದ ಯುದ್ಧ ನೌಕೆಗಳು, ಸಬ್ಮರೀನ್ಗಳು ಇವುಗಳನ್ನ ಹೊರತುಪಡಿಸಿ ಕೂಡ ಚಿಕ್ಕ ಚಿಕ್ಕ ನೌಕಾ ವಾಹನಗಳ ಮೂಲಕ ಶತ್ರುಗಳ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯವಾಗುವ ಥರದ ಒಂದು ವಿಶೇಷ ವ್ಯವಸ್ಥೆಯನ್ನು ರೂಪಿಸಿದ್ದು ಇದೇ ಅಲಿ ರೇಜಾ ತಂಗ್ಸಿರಿ. ಇವತ್ತು ಇರಾನ್ ಸಣ್ಣ ಟಾರ್ಪೆಡೋಗಳ ಮೂಲಕ, ರಿಮೋಟ್ ಬೋಟುಗಳು
ಮತ್ತು ಸ್ಪೀಡ್ ಬೋಟುಗಳ ಮೂಲಕ ಇಡೀ ಪರ್ಷಿಯನ್ ಗಲ್ಫ್ ಅಲ್ಲಿ ಶತ್ರುಗಳ ದೊಡ್ಡ ದೊಡ್ಡ ನೌಕೆಗಳನ್ನು ಕೂಡ ಹೊಡೆದು ಹಾಕೋದಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ ಅದರ ಹಿಂದಿನ ಮಾಸ್ಟರ್ ಬ್ರೈನ್ ಆಲಿ ರೆಜಾ ತಂಗ್ಸೆರಿ ಅವರದಾಗಿತ್ತು. ತಂಗ್ಸೆರಿ ರಿಮೋಟ್ ಆಪರೇಟೆಡ್ ಬೋಟುಗಳನ್ನು ಪರಿಚಯಿಸಿದ್ರು. ಹಾಗೆ ಶ್ರೀಲಂಕಾದ LTTEಗಳು ಬಳಸ್ತಾ ಇದ್ದಂಥ ಸಣ್ಣ ಸಣ್ಣ ಅಟ್ಯಾಕಿಂಗ್ ಬೋಟುಗಳನ್ನ ಇರಾನಿನ ನೌಕಾಪಡೆಗೆ ಪರಿಚಯ ಮಾಡಿಕೊಟ್ಟಿದ್ದು ಕೂಡ ಇದೇ ಆಲಿ ರೆಜಾ ತಂಗ್ಸೆರಿ. ಈತನ ಕಾರಣಕ್ಕೇನೆ ಇರಾನ್ನ ನೌಕಾಪಡೆ ಹಾರ್ಮುಜ್ ಅಲ್ಲಿ ಮತ್ತು ಪರ್ಷಿಯನ್ ಗಲ್ಫ್ ಅಲ್ಲಿ ಅತ್ಯಂತ ಬಲಿಷ್ಠ ನೌಕಾಪಡೆಯಾಗಿ ಕಾಣ್ತಾ ಇತ್ತು. ಹಾಗೆ ಕ್ಯಾಸ್ಪಿಯನ್ ಸಮುದ್ರದ ಮೂಲಕ ರಷ್ಯಾ ಜೊತೆ ಸಂಪರ್ಕವನ್ನ ಇಟ್ಕೊಳ್ಳೋದಕ್ಕೆ, ರಷ್ಯಾಗೆ ಆಯುಧಗಳನ್ನ ಸರಬರಾಜು ಮಾಡೋದು ಹಾಗೂ ಅಲ್ಲಿಂದ ಇರಾನ್ಗೆ ಬೇಕಾದ ವಸ್ತುಗಳನ್ನ ತರೋ ಕೆಲಸವನ್ನ ಕೂಡ ತಂಗ್ಸೆರಿ ನೇತೃತ್ವದ ನೌಕಾಪಡೆನೇ ಮಾಡ್ತಾ ಇತ್ತು. ಈಗ ಇರಾನ್ ನೌಕಾಪಡೆಯ ಬ್ರೈನ್ ಥರ ಇದ್ದ, ಅದರ ಬೆನ್ನೆಲುಬಿನಂತಿದ್ದ ನಾಯಕ ತಂಗ್ಸೆರಿಯನ್ನ ಇಸ್ರೇಲ್ ಹೊಡೆದು ಹಾಕಿದೆ. ಇದು ಇರಾನ್ನ ಪಾಲಿಗೆ ತುಂಬಾ ದೊಡ್ಡ ನಷ್ಟ ಅಂತ ಹೇಳ್ತಾ ಇದ್ದಾರೆ. ಹೀಗೆ ತಂಗ್ಸೆರಿಯನ್ನ ಹೊಡೆದು ಹಾಕಿದ ನಂತರ ಇಸ್ರೇಲ್ ಇರಾನಿನ ರಾಜಧಾನಿ ತೆಹರಾನ್, ಇಸ್ಫಹಾನ್, ಬುಷಹರ್, ಕೋಮ್ ಸೇರಿದಂತೆ ಸಾಕಷ್ಟು ನಗರಗಳಲ್ಲಿನ ಮಿಲಿಟರಿ ನೆಲೆಗಳನ್ನ ಕೂಡ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿದೆ. ದಕ್ಷಿಣ ಖೊರಾಸಾನ್ ಪ್ರಾಂತ್ಯದ ಬಿರ್ಜಾಂಡ್ ಪ್ರದೇಶದಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿ ಬಂದಿದ್ದು, ಅಲ್ಲಿ ಕೂಡ ಇಸ್ರೇಲ್ ತನ್ನ ದಾಳಿಯನ್ನು ತೀವ್ರಗೊಳಿಸಿದೆ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರಲ್ಲಿ ಇಸ್ರೇಲ್ನ ದಾಳಿಗಳು ತೀವ್ರ ಆಗ್ತಿದ್ದಂತೆ IRGC ದೊಡ್ಡ ನಿರ್ಧಾರವೊಂದನ್ನು ಪ್ರಕಟಿಸಿದೆ. ಇನ್ನು ಮುಂದೆ ಇರಾನ್ನಲ್ಲಿ 12 ತುಂಬಿದ ಮಕ್ಕಳೇನಿವೆ ಆ ಮಕ್ಕಳನ್ನ ಕೂಡ ಸೇನೆಗೆ ಸೇರ್ಪಡೆ ಮಾಡಿಕೊಂಡು ಅವರಿಗೆ ಸೇನಾ ತರಬೇತಿಯನ್ನು ಕೊಟ್ಟು ಯುದ್ಧಗಳಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತ ಇರಾನ್ ಹೇಳಿದೆ. ಸ್ನೇಹಿತರೆ, ದಾಳಿಗಳಲ್ಲಿ ಒಂದಷ್ಟು ಮಕ್ಕಳು ಸಾವಿಗೀಡಾಗ್ತಾ ಇದ್ದಾರೆ ಅನ್ನೋದೇ ನಮಗೆ ಅತ್ಯಂತ ದುಃಖದ ವಿಷಯ ಆಗಿರುವಾಗ ಇರಾನ್ ಯುದ್ಧಕ್ಕೆ ಸಣ್ಣ ಮಕ್ಕಳನ್ನ ಇಳಿಸೋದಕ್ಕೆ ಹೋಗ್ತಾ ಇದೆ. ಮಧ್ಯಪ್ರಾಚ್ಯದ ಸಾಕಷ್ಟು ದೇಶಗಳಲ್ಲಿ ಚಿಕ್ಕ ಮಕ್ಕಳಿಗೆ ಆಯುಧ ತರಬೇತಿಯನ್ನು ಕೊಟ್ಟು ಅವರನ್ನ ಭಯೋತ್ಪಾದಕ ದಾಳಿಗಳಲ್ಲಿ ಬಳಸೋದನ್ನ ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಈ ಹಿಂದೆ ಸದಾಂ ಹುಸೇನ್ ನೇತೃತ್ವದ ಇರಾಕ್ ಕೂಡ ಇದೇ ತರದ ಹೀನ ಕೆಲಸಕ್ಕೆ ಕೈ ಹಾಕಿತ್ತು. ಈಗ ಅದನ್ನೇ ಇರಾನ್ ಕೂಡ ಮುಂದುವರಿಸೋದಿಕ್ಕೆ ಹೋಗ್ತಾ ಇದೆ. ಚಿಕ್ಕ ಮಕ್ಕಳನ್ನ ಯುದ್ಧಗಳಲ್ಲಿ ಬಲಿ ಕೊಡೋದಿಕ್ಕೆ ಇರಾನಿನ ಮೂಳೆಗಳು ಮೆತ್ತಗಾದ ಮುದಿನಾಯಕತ್ವ ಮುಂದಾಗ್ತಾ ಇದೆ. ಇದು ಮತ್ತೊಂದು ಅತ್ಯಂತ ಹೇಯ ಕೃತ್ಯ ಅನ್ನಿಸ್ಕೊಳ್ಳುತ್ತೆ. ಇನ್ನು ಈ ಮಕ್ಕಳ ಕೈಗೆ ಆಯುಧಗಳನ್ನ ಕೊಟ್ಟು ಅವರನ್ನ ಯುದ್ಧ ರಂಗಕ್ಕಿಳಿಸಿದ ನಂತರ ಆ ಸೇನೆಯ ಮೇಲೆ ಶತ್ರುಗಳು ದಾಳಿ ಮಾಡಿದ್ರೆ ಅವರು ಮಕ್ಕಳನ್ನ ಕೊಂದ್ರು ಅನ್ನೋ ಆರೋಪಕ್ಕೆ ತುತ್ತಾಗಬೇಕಾಗತ್ತೆ. ಇದು ಜಗತ್ತಿನ ಎಲ್ಲ ಮಾನವತಾವಾದಿಗಳು ಖಂಡಿಸಬೇಕಾದ ಕೆಲಸ. ಮತ್ತು ಮಕ್ಕಳ ಹಕ್ಕುಗಳನ್ನ ಕಾಪಾಡೋದಕ್ಕಿರೋ ಸಂಘಟನೆಗಳೇನಿವೆ ಅವು ಈ ವಿಷಯದಲ್ಲಿ ತುಂಬಾ ಬೇಗ ರಿಯಾಕ್ಟ್ ಮಾಡಬೇಕಾದ, ಇರಾನ್ ಮೇಲೆ ಒತ್ತಡವನ್ನು ತಂದು ಮಕ್ಕಳನ್ನ ಸೇನೆಗೆ ಸೇರ್ಪಡೆ ಮಾಡದಂತೆ ತಡಿಬೇಕಾದ ಅಗತ್ಯ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇದೆ. ಇನ್ನು ಮತ್ತೊಂದು ಕಡೆ ಇರಾನ್ ಕೂಡ ಇಸ್ರೇಲ್ನ ದಾಳಿಗಳನ್ನು ನೋಡಿಕೊಂಡು ಸುಮ್ಮನೆ ಏನು ಕೂತಿಲ್ಲ. ಅವರು ಇಸ್ರೇಲ್ ಮೇಲೆ ಮಿಸೈಲ್ಗಳ ವೇವ್ಗಳನ್ನು ಕಳುಹಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಇಸ್ರೇಲ್ನ ಬೇಹುಗಾರಿಕಾ ಇಲಾಖೆಗಳು ಮಾಹಿತಿಯನ್ನು ಹಂಚಿಕೊಂಡಿದ್ದು ಇಸ್ರೇಲ್ನಲ್ಲಿನ ನಾಗರಿಕರನ್ನ ಎಚ್ಚರಿಸುವ ಕೆಲಸ ಆಗ್ತಾ ಇದೆ. ಒಂದು ವೇಳೆ ಇರಾನ್ನ ಮಿಸೈಲ್ ವೇವ್ ಬಂದು ಅಪ್ಪಳಿಸಿದ್ರೂ ಕೂಡ ಅವುಗಳನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ವ್ಯವಸ್ಥೆಗಳನ್ನ ಮಾಡಿಕೊಂಡು ಇರಾನ್ ಕಾಯ್ತಾ ಇದೆ. ಈ ನಡುವೆ ಟೆಲ್ ಅವೀವ್ ಹಾಗೂ ಜೆರೂಸಲೆಂ ಅಲ್ಲಿ ಸೈರನ್ ಮೊಳಗಿದೆ. ಮಧ್ಯ ಮತ್ತು ಪಶ್ಚಿಮ ಇಸ್ರೇಲ್ನ ನಗರಗಳು ದಾಳಿಗೆ ತುತ್ತಾಗುವ ಸಾಧ್ಯತೆ ಇದ್ದು ನಾಗರಿಕರು ಬಂಕರ್ಗಳನ್ನು ಬಿಟ್ಟು ಹೊರಗೆ ಬರಬೇಡಿ ಅನ್ನೋ ಮಾಹಿತಿಯನ್ನ ಇಸ್ರೇಲ್ ಕೊಟ್ಟಿದೆ. ಹಾಗೆ ಅಬುದಾಬಿಯ ಮೇಲೆ ಕೂಡ ಕ್ಷಿಪಣಿ ದಾಳಿ ನಡೆದಿದೆ. ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಅವಶೇಷಗಳು ಬಿದ್ದು ಅಲ್ಲಿನ ಸ್ವಿಹಾನ್ ಸ್ಟ್ರೀಟ್ ಪ್ರದೇಶದಲ್ಲಿ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ, 3 ಗಾಯಗೊಂಡಿದ್ದಾರೆ ಅಂತ ಅಬುದಾಬಿಯ ಅಧಿಕಾರಿಗಳು ತಿಳಿಸಿದ್ದಾರೆ. ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಇರಾನ್ ಮಾಡ್ತಾ ಇರೋ ದಾಳಿಗಳನ್ನು ತಡೆಯೋದ್ರಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇವೆ. ಇಷ್ಟಾದರೂ ಡೆಬ್ರಿಗಳು ಬೀಳ್ತಾ ಇರೋದ್ರಿಂದ ಒಂದಷ್ಟು ನಷ್ಟ ಅಲ್ಲಿ ಸಂಭವಿಸ್ತಾ ಇದೆ. ಹಾಗೆ 2026 ಜನವರಿಯಲ್ಲಿ ಇರಾನ್ನ ತುಂಬಾ ಒಂದಷ್ಟು ಪ್ರತಿಭಟನೆಗಳು ನಡೆದು ನೋಡಿ. ಆ ಸಂದರ್ಭದಲ್ಲಿ ಬಂಧಿಸಲ್ಪಟ್ಟ 18 ವರ್ಷದ ಯುವತಿ ಮೆಲಿಕಾ ಅಜಿಜಿಯನ್ನ ಇರಾನಿನ ಅಧಿಕಾರಿಗಳು ಗಲ್ಲಿಗೇರಿಸಿದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಆಕೆಯ ವಿರುದ್ಧ ಮೊಹರಬೆ ಅಂದ್ರೆ ದೇವರ ವಿರುದ್ಧ ಯುದ್ಧ ಮಾಡಿದ ಆರೋಪವನ್ನು ಹೊರಿಸಲಾಗಿತ್ತು. ಆಕೆಗೆ ಇರಾನಿನ ಕಾಜಿ ನ್ಯಾಯಾಲಯ ಮರಣದಂಡನೆಯನ್ನ ವಿಧಿಸಿ ತೀರ್ಪನ್ನು ಕೊಡ್ತು. ಈಗ ಇರಾನ್ ಆಕೆಯನ್ನ ಗಲ್ಲಿಗೇರಿಸಿದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಇದರ ಜೊತೆ ಇಸ್ರೇಲ್ನ ರಕ್ಷಣಾ ಪಡೆಗಳು ಲೆಬನಾನ್ನಲ್ಲಿನ ಕಾರ್ಯಾಚರಣೆಯನ್ನ ಹೆಚ್ಚು ಮಾಡ್ತಾ ಇವೆ. ಇಲ್ಲಿವರೆಗೆ IDF 2000ಕ್ಕೂ ಹೆಚ್ಚು ಹೆಜ್ಬುಲ್ಲಾ ಗುರಿಗಳ ಮೇಲೆ ದಾಳಿ ಮಾಡಿದ್ದು ರದ್ವಾನ್ ಪಡೆಯ ಸದಸ್ಯರು ಸೇರಿದಂತೆ ಸುಮಾರು 700ಕ್ಕೂ ಹೆಚ್ಚು ಹೆಜ್ಬುಲ್ಲಾಗಳನ್ನು ಕೊಂದು ಹಾಕಿರುವುದಾಗಿ IDF ಹೇಳಿಕೊಂಡಿದೆ. ಮತ್ತು ಹೆಜ್ಬುಲ್ಲಾ ಕೂಡ ಇಸ್ರೇಲ್ ವಿರುದ್ಧದ ದಾಳಿಗಳನ್ನು ತಾನು ತೀವ್ರಗೊಳಿಸಿರುವುದಾಗಿ ಹೇಳ್ತಾ ಇದೆ. ಹೆಜ್ಬುಲ್ಲಾದ ಮುಖ್ಯಸ್ಥ ನಯೀಮ್ ಖಾಸಿಮ್ ಇಸ್ರೇಲ್ ಹಾಗೂ ಅಮೆರಿಕಾಗಳು ಮಾಡ್ತಾ ಇರೋ ದಾಳಿಯ ವಿರುದ್ಧ ಹರಿಹಾಯ್ದಿದ್ದಾನೆ. ನಾವು ನಮ್ಮ ಲಿಮಿಟಲ್ಲಿ ಎಷ್ಟು ಕಾಲ ಯುದ್ಧ ಮಾಡಬಹುದು ಅಷ್ಟು ಕಾಲ ಯುದ್ಧ ಮಾಡೋದಕ್ಕೆ ಸಿದ್ಧ ಅಂತ ಹೇಳಿಕೊಂಡಿದ್ದಾನೆ. ನಾವು ಇಸ್ರೇಲಿಗೆ ಶರಣಾಗೋ ಮಾತಿಲ್ಲ ಅಂತ ಹೇಳಿರೋ ನಯೀಮ್ ಖಾಸಿಮ್ ಹೈಫಾ, ನಹಾರಿಯಾ ಹಾಗೂ ಕಿರಿಯಾತ್ ಶಮೋನ್ ನಗರಗಳನ್ನು ನಾವು ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತೀವಿ ಅನ್ನೋ ಧಮಕಿಯನ್ನು ಕೂಡ ಕೊಟ್ಟಿದ್ದಾನೆ.
ಗೆಳೆಯರೆ, ಹೀಗೆ ಇಸ್ರೇಲ್ ಹಾಗೂ ಇರಾನ್ಗಳು ಪರಸ್ಪರ ಅಲ್ಲಿ ಯುದ್ಧಗಳನ್ನು ಮಾಡ್ಕೊಳ್ತಾ ಇದ್ರೆ ಇವರ ನಡುವೆ ಜೋಕರ್ ಪಾಕಿಸ್ತಾನ ತನ್ನ ಅಬುಜಾಂತರ ಇರೋ ಅಮೆರಿಕಾದ ಹತ್ತಿರಕ್ಕೆ ಓಡ್ ಹೋಗಿ ಇರಾನಿನ ಇಬ್ಬರು ನಾಯಕರನ್ನ ಇಸ್ರೇಲ್ ಕೊಂದು ಹಾಕತ್ತೆ. ದಯವಿಟ್ಟು ಅವರನ್ನು ಉಳಿಸಿ, ನೀವು ಅವರನ್ನು ಉಳಿಸಿದರೆ ಮಾತ್ರ ನಿಮ್ಮ ಸಂಧಾನದ ಪ್ರಕ್ರಿಯೆಗಳು ಮುಂದುವರಿಯೋದಕ್ಕೆ ಸಾಧ್ಯ. ಈ ಸಂಧಾನ ಆದರೆ ಮುಂದಿನ ಸಾರಿ ನೀವು ನೊಬೆಲ್ ತಗೊಳ್ಳೋದಕ್ಕೆ ನಾವು ಮತ್ತೆ ನಾಮಿನೇಟ್ ಮಾಡ್ತೀವಿ. ಅಬುಜಾನ್ ಏನಾದರೂ ಮಾಡಿ ಅವರಿಬ್ಬರನ್ನ ಉಳಿಸ್ಕೊಟ್ಟು ಬಿಡಿ ಅಂತ ಟ್ರಂಪ್ ಮುಂದೆ ಗೋಗರಿಯೋದಕ್ಕೆ ಶುರು ಮಾಡಿದೆ. ಅಲ್ಲಿ ಇಸ್ರೇಲ್ ಇರಾನಿನ ಒಬ್ಬೊಬ್ಬೇ ನಾಯಕನನ್ನ ಹುಡುಕಿ ಹೊಡಿತಿರೋ ಸಂದರ್ಭದಲ್ಲಿ ಇರಾನ್ನ ಸ್ಪೀಕರ್ ಮೊಹಮ್ಮದ್ ಗಲಿಬಾಫ್ ಹಾಗೂ ವಿದೇಶಾಂಗ ಸಚಿವ ಅರಾಕ್ಚಿ ಕೂಡ ಇಸ್ರೇಲ್ನ ಹಿಟ್ ಲಿಸ್ಟ್ ಅಲ್ಲಿದ್ದಾರೆ ಅನ್ನೋ ಮಾಹಿತಿ ಅದು ಹೇಗೆ ಗೊತ್ತಾಯ್ತೋ ಪಾಕಿಸ್ತಾನಕ್ಕೆ ಗೊತ್ತಾಗಿ ಹೋಯ್ತಂತೆ. ಹಿಂಗಾಗಿ ಪಾಕಿಸ್ತಾನ ಅವರಿಬ್ಬರನ್ನ ಏನಾದರೂ ಮಾಡಿ ಕಾಪಾಡಲೇಬೇಕು ಅಂತ ಹೊರಟಿದೆ. ಯಾಕೆಂದ್ರೆ ಸದ್ಯಕ್ಕೆ ಟ್ರಂಪ್ ಪಾಕಿಸ್ತಾನಕ್ಕೆ ಸಂಧಾನದ ಸುಪಾರಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಅಮೆರಿಕ ಕೊಡ್ತಾ ಇರೋ ಪತ್ರಗಳನ್ನ ಪಟ್ಟಿಗಳನ್ನ ಪಾಕಿಸ್ತಾನ ಇರಾನ್ಗೆ ತಲುಪಿಸಬೇಕು. ಹಾಗವರಿಗೆ ತಲುಪಿಸೋದಕ್ಕಿರೋ ಇಬ್ಬರು ನಾಯಕರು ಅಂದರೆ ಒಂದು ಅರಾಕ್ಚಿ, ಮತ್ತೊಂದು ಇರಾನ್ನ ಸ್ಪೀಕರ್ ಗಲಿಬಾಫ್. ಈ ಇಬ್ಬರನ್ನು ಹೊಡೆದು ಹಾಕಿಬಿಟ್ರೆ ಪಾಕಿಸ್ತಾನದ ಸಂಧಾನದ ಮಾತುಕತೆಗಳೇ ಅಲ್ಲಿಗೆ ನಿಂತು ಹೋದ ಹಾಗಾಗತ್ವೆ. ಹೀಗಾಗಿ ನೀವು ಏನು ಮಾಡ್ತಿರೋ ಮಾಡಿ ಅಬುಜಾನ್, ಆದರೆ ಅವರಿಬ್ಬರನ್ನು ಮಾತ್ರ ಇಸ್ರೇಲ್ ಹೊಡೆದೇ ಇರೋ ಹಾಗೆ ಕಾಪಾಡಿಬಿಡಿ ಅಂತ ಅಮೆರಿಕಾನ ಗೋಗರಿತಾ ಇದೆ. ಹಾಗೆ ತನ್ನ ಇನ್ನೊಬ್ಬ ಅಪ್ಪ ಸೌದಿ ಅರೇಬಿಯಾದ ಯುವರಾಜ MBSಗೆ ಕೂಡ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಫೋನ್ ಮಾಡಿದ್ದಾರೆ. ಇರಾನ್ನ ಈ ಇಬ್ಬರು ನಾಯಕರನ್ನ ಕೊಲ್ಲದ ಹಾಗೆ ಕಾಪಾಡೋದಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಏನೋ ಪಾಪ ಪಾಕಿಸ್ತಾನದ ಬಯಕೆ ಕೂಡ ಈಡೇರಲಿ, ಅವರಿಬ್ಬರು ಬದುಕಿ ಉಳಿಯೋ ಹಾಗಾಗ್ಲಿ. ಇನ್ನು ವಾಲ್ ಸ್ಟ್ರೀಟ್ ಜರ್ನಲ್ನ ವರದಿಯ ಪ್ರಕಾರ ಈ ಇಬ್ಬರು ನಾಯಕರ ಹೆಸರುಗಳು ಅಮೆರಿಕ ಹಾಗೂ ಇಸ್ರೇಲ್ನ ಹಿಟ್ ಲಿಸ್ಟ್ ಅಲ್ಲಿ ಇದ್ವಂತೆ. ಆದರೆ ಟ್ರಂಪ್ ಸಂಧಾನದ ಮಾತುಕತೆಗಳನ್ನ ಆರಂಭ ಮಾಡಿರೋ ಕಾರಣ ಅಮೆರಿಕ ಈ ಹೆಸರುಗಳನ್ನ ತನ್ನ ಹಿಟ್ ಲಿಸ್ಟ್ ನಿಂದ ಹೊರಗಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಇಸ್ರೇಲ್ ಮೇಲೆ ಪಾಕಿಸ್ತಾನಕ್ಕೆ ನಂಬಿಕೆ ಇಲ್ಲ. ಈ ಹಿಂದೆ ಲಾರಿಜಾನಿಯನ್ನ ಕೊಲ್ಲೋ ಮೂಲಕ ಮಾತುಕತೆಗಳು ಮುಂದುವರಿಯದ ಹಾಗೆ ಇಸ್ರೇಲ್ ನೋಡಿಕೊಳ್ತು ಅನ್ನೋ ಅನುಮಾನ ಮತ್ತು ಆರೋಪಗಳು ಅವರ ವಿರುದ್ಧ ಇವೆ. ಹೀಗಾಗಿ ಈ ಇಬ್ಬರನ್ನೂ ಕೊಂದು ಮಾತುಕತೆಗಳಿಗೆ ಇಸ್ರೇಲ್ ಅಡ್ಡಿ ಉಂಟು ಮಾಡಿಬಿಡಬಹುದು ಅನ್ನೋ ಭಯ ಬರೀ ಪಾಕಿಸ್ತಾನವನ್ನು ಮಾತ್ರ ಅಲ್ಲ, ಇರಾನ್, ಟರ್ಕಿ ಹಾಗೂ ಈಜಿಪ್ಟ್ಗಳನ್ನು ಕೂಡ ಕಾಡ್ತಾ ಇದೆ. ಹೀಗಾಗಿ ಪಾಕಿಸ್ತಾನವನ್ನೇ ಅದರ ಅಬುಜಾನ್ ಜೊತೆ ಮಾತಾಡೋದಕ್ಕೆ ಟರ್ಕಿ ಮತ್ತು ಈಜಿಪ್ಟ್ಗಳು ಕೂಡ ಕಳುಹಿಸಿಕೊಟ್ಟಿವೆ ಅಂತ ಹೇಳ್ತಾ ಇದ್ದಾರೆ. ಇದು ಗೆಳೆಯರೆ ಪಶ್ಚಿಮ ಏಷ್ಯಾದ ಯುದ್ಧಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.